ಜನಗಳು ನೋಡಿದ್ದಾರೆ. ಎಸ್, ಈ ಪಾತ್ರ ತುಂಬಾ ಖುಷಿ ಪಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ? ತುಂಬ ಖುಷಿ ಆಯಿತು. ಯಾವಾಗಲೂ ನಾವು ಆಡಿಯನ್ಸ್ ಜೊತೆ ನೋಡಬೇಕು ಅಂತ ತುಂಬ ಆಸೆ ಪಡ್ತೀವಿ. ಬಿಕಾಸ್ ಅವ್ರ ರಿಯಾಕ್ಷನ್ ಎಲ್ಲ ನೋಡುವಾಗ ನಮಗೆ ಒಂದು ಬೇರೆ ಥರದೇ ಪಾಸಿಟಿವಿಟಿ ಸಿಗುತ್ತೆ. ಸೊ ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಸಿನಿಮಾದಲ್ಲಿ ತುಂಬಾ ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ. ಸೊ ಅದು ನೋಡಿ ಜನ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಗೆ ಹೇಳುವಾಗ ಎಷ್ಟು ಕಷ್ಟ ಆಗುತ್ತೆ ಈಸಿ ಆಗುತ್ತೆ? ಆ್ಯಕ್ಚುಲಿ ಇಟ್ಸ್ ಸ್ವಲ್ಪ ವಿಯರ್ಡ್ ಅಂತ ಅನಿಸ್ತು. ಬಟ್ ಅಗೇನ್ ಇಟ್ಸ್ ಕ್ಯಾರೆಕ್ಟರ್ ಅಲ್ವಾ. ಸೊ ಬಟ್ ವಿನಯ್ ಸರ್ಗೆ ಆ ಥರ ಇನ್ ಒನ್ಸ್ ಇನ್ ಐ ಹ್ಯಾವ್ ಟು ಸೇ ಟು ವಿನಯ್ ಸರ್, ಆವಾಗ ಐ ವಾಸ್ ಸ್ವಲ್ಪ ಮುಜುಗಾರೆಲ್ಲ ಆಗ್ತಿತ್ತು. ಬಟ್ ಐ ಥಿಂಕ್ ದ ರೈಟಿಂಗ್ ಇಸ್ ಲೈಕ್ ದಟ್ ಆ್ಯಂಡ್ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್, ಸೊ ಹ್ಯಾವ್ ಟು ಡೂ ಇಟ್. ಯಾ, ಸಿಂಧು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಈಗ ಪ್ರೇಕ್ಷಕರ ತಲೆಯಲ್ಲಿ ಕುತ್ಕೊಂಡಿದ್ದಾರೆ. ಓ, ಜನಗಳಿಂದ ನಿಮ್ಮ ಪರ್ಸನಲ್ ಆಗಿ ಏನೇನು ಕಮೆಂಟ್ಸ್ ಏನು ಹೇಳಿದ್ರು ಜನ? ಐ ಥಿಂಕ್ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಿಕಾಸ್ ಇಷ್ಟು ಲೈಕ್ ಅರೌಂಡ್ 1-2 years ವಿ ವರ್ ವೇಟಿಂಗ್ ಫಾರ್ ಇಟ್ ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಸಿಂಧು. ಬಟ್ ಇವಾಗ ಜನರು ಕೂಡ ಆ ಥರನೇ ರೆಸಿಪ್ರೊಕೇಟ್ ಮಾಡ್ತಿದ್ದಾರೆ. ಅದನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ದಿಸ್ ಇಸ್ ಜಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ, ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಬರೋದು ನಾನು ಕಾಯ್ತಾ ಇರ್ತೀನಿ. ಮೆರೆಸ್ಟ್ರಲ್ ಸೈಕಲ್ ಬಗ್ಗೆ ಸಿಂಧು ಪಾತ್ರ ಕೊಡ್ತಾ ಇರುವಂತಹ ವ್ಯಾಖ್ಯಾನ ತುಂಬಾ ಬೋಲ್ಡ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಸಿಗ್ನಿಫಿಕೆಂಟ್ ಆಗಿದೆ ಅಂತ ಜನ ಹೇಳ್ತಾರೆ. ಅದನ್ನ ಮಾಡುವಾಗ ಆ ಥರದ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಒಂದು ಟ್ಯಾಬು ಥರ ನೋಡ್ತೀವಿ ನಾವು ಈವನ್ ಟುಡೇ ಇನ್ ಸೊಸೈಟಿ. ಈವೊಂದು ಸಿಟೀಸ್ ಎಲ್ಲ ಇರ್ತೀವಿ, ಬಟ್ ಒಂದು ಟ್ಯಾಬು ಥರ ಇದೆ, ಓಪನ್ಲಿ ಮಾತಾಡಲ್ಲ ಅದರ ಬಗ್ಗೆ. ಬಟ್ ಸಿಂಧು ಮೂಲಕ ಪೆಪ್ಪೆಲಿ ವಿ ಹ್ಯಾವ್ ಟಾಕ್ಡ್ ಅಬೌಟ್ ದೋಸ್ ಟಾಪಿಕ್ಸ್. ಐ ಫೆಲ್ಟ್ ಇಟ್ಸ್ ವೆರಿ ಬ್ರೇವ್ ಆಫ್ ದ ರೈಟರ್ ಟು ರೈಟ್ ಸಚ್ ಸೀನ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಜಾತಿ ಪದ್ಧತಿ ಬಗ್ಗೆ ಕೂಡ ಈ ಸಿನಿಮಾದಲ್ಲಿ ಮಾತಾಡಿದ್ದಾರೆ. ರೈಟ್. ಓವರಾಲ್ ನಿಮ್ಮ ಪಾತ್ರ ನೀವು ಲೈಕ್ ಡಬ್ಬಿಂಗ್ ಅಲ್ಲಿ ನೋಡಿರ್ತೀರ. ಸೊ ಇಡೀ ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ? ಓ, ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನನಗೆ ಬರೀ ಸಿಂಧು ಸ್ಟೋರಿನೇ ಗೊತ್ತಿತ್ತು. ಐ ಮೀನ್ ಐ ನ್ಯೂ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದ್ದಾರೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ದೇರ್ ಓನ್ ಜರ್ನಿ. ಬಟ್ ಕಂಪ್ಲೀಟ್ಲಿ ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ಇವತ್ತು ನೋಡಿದಾಗ ತುಂಬ ಖುಷಿ ಆಯಿತು. ಬಿಕಾಸ್ ಓ, ಇಷ್ಟು ಇದೆನಾ, ಓ ಈ ಥರನೂ ಇದೆನಾ. ಬಿಕಾಸ್ ಐ ಥಿಂಕ್ ಅಂಡರ್ಲೈನ್ ಸಬ್ಜೆಕ್ಟ್ಸ್ ಕೂಡ ತುಂಬ ಇದೆ, ಅದನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಆದ್ಮೇಲೆ ಟು ಬಿ ಕಂಟಿನ್ಯೂಡ್ ಅಂದ್ರೆ ಪೆಪ್ಪೆ 2 ಬರಬಹುದು ಅನ್ನೋ ತರ ಹಿಂಟ್ ಕೊಟ್ಟಿದ್ದಾರೆ. ರೈಟ್. ಅದು ಐ ಥಿಂಕ್ ದ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ವಿಲ್ ಬಿ ದ ರೈಟ್ ಪೀಪಲ್ ಟು ಆನ್ಸರ್ ದಿಸ್ ಕ್ವೆಶನ್. ನನಗೂ ಅಷ್ಟೇ ಗೊತ್ತು, ಎಷ್ಟು ನಿಮ್ಗೆ ಗೊತ್ತು. ಫಸ್ಟ್ ಅಷ್ಟೇ ಆಗಿತ್ತು, ಇನ್ನು ಜನ ನೋಡಬೇಕಾಗಿದೆ ಈ ಸಿನಿಮಾ. ಎಸ್. ಪ್ಲೀಸ್ ಥಿಯೇಟರ್ಗೆ ಬನ್ನಿ. ಬಿಕಾಸ್ ಇವತ್ತು ಯಾರು ನೋಡಿದ್ದಾರೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ತುಂಬ ಹೊಸತನ ಅಂತ ಅವ್ರಿಗೆ ಅನಿಸಿದೆ. ಸೊ ಒಂದು ಬ್ಲ್ಯಾಂಕ್ ಮೈಂಡ್ನ ಇಟ್ಕೊಂಡು ದಯವಿಟ್ಟು ಬನ್ನಿ ಆ್ಯಂಡ್ ನಿಮ್ಮ ಫೋನ್ಸ್ನ ಸೈಡಲ್ಲಿ ಇಡಿ. ಬಿಕಾಸ್ ಒಂದು ಸೀನ್ ಮಿಸ್ ಮಾಡಿದ್ರೂ ಬಹುಶಃ ನಿಮಗೆ ಲಿಂಕ್ ಅದು ಗೊತ್ತಾಗಲ್ಲ. ಸೊ ಫುಲ್ ಕಾನ್ಸಂಟ್ರೇಷನಲ್ಲಿ ನೋಡಿ ಆ್ಯಂಡ್ ನಿಮಗೆ ಏನು ಅನಿಸ್ತು ಅಂತ ನಮಗೆ ಸೋಷಿಯಲ್ ಮೀಡಿಯಾ ಥ್ರೂ ಹೇಳಿ. ಥ್ಯಾಂಕ್ ಯು.